ವಿಶ್ವಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮಂಜು, ಹೇಗಿದ್ದೀರಾ? ತುಂಬಾ ದಿನ ಆಯ್ತು. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ನೀವೆಲ್ಲ ಆರಾಮ? ನಾನ್ ನೋಡ್ತಾ ಇರ್ತೀನಿ ನಿಮ್ಮನ್ನ ಟಿವಿಲಿ. ಮೊನ್ನೆ ನಮ್ ಸುದೀಪ್ ಅವ್ರದ್ ಮಾತಾಡ್ತಾ ಇದ್ರಲ್ಲ, ಹೌದೌದೌದು. ಅವಾಗ್ಲೂ ನೋಡ್ದೆ. ಮತ್ತೆ ನಿನ್ನೆ ಯಶದ್ ಮಾಡಾಕಿದ್ದೀರಾ, ಅವಾಗ್ ನೋಡ್ದೆ. ಹ್ಮ್. ನೋಡ್ತಾ ಇರ್ತೀನಿ ನಿಮ್ ಬಾಸ್ ಟಿವಿ ನೋಡ್ತಾ ಇರ್ತೀನಿ, ಇಂಟರ್ವ್ಯೂಸ್ ಅದೆಲ್ಲ. ಆದ್ರೆ ನಿಮಗ್ ಸಿಕ್ಕಿಲ್ಲ ಅಷ್ಟೇ. ಥ್ಯಾಂಕ್ ಯು ಹ್ಮ್ ಅಮ್ಮ. ಬಟ್ ಏನಂತಂದ್ರೆ ನಾನು ಯೂಶುವಲಿ ನೀವು ಚೆನ್ನಾಗಿದ್ದೀರಾ ಆಗಾಗ ಕಾಲ್ ಮಾಡೋಣ ಅಂತ ಅನ್ಕೊಂತೀನಿ. ಬಟ್ ಏನಂತಂದ್ರೆ ಕೆಲವೊಂದು ವಿಚಾರಗಳು ಹ್ಮ್ ನಮ್ಗೆ ಹೇಳ್ದೆ ಕೇಳ್ದೇನೆ ಬಂದ್ಬಿಡುತ್ತೆ ಮಾತಾಡಿಸುವಂತಹ ಪ್ರಯತ್ನ ಮಾಡೋದಕ್ಕೆ. ಹೌದೌದು ಹೌದು. ಯಾವಾಗ್ಲೂ ಏನೋ ವಿಷಯ ಬಂದೇ ಬರುತ್ತೆ. ಏನೋ ಒಂದು ಸೆಲೆಬ್ರಿಟಿಗಳವರಲ್ಲ ಮನೇಲಿ ಏನೋ ಒಂದು ಮಾಡ್ತಾನೆ ಇರ್ತಾರೆ. ಏನ್ ಮಾಡೋದು. ಹ್ಮ್ ಹೌದು. ಸೊ ಅಮ್ಮ, ಈಗ ಹ್ಮ್ ನಿಮ್ಗೆ ಗೊತ್ತಿರೋ ಹಾಗೇನೆ ನಮ್ಮ ಯಶ್ ಅವರು ಎಷ್ಟು ಕನ್ನಡ ಸಿನಿಮಾವನ್ನ ಎಷ್ಟು ದೊಡ್ಡ ಮಟ್ಟಿಗೆ ತಗೊಂಡೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ನೀವು ಹ್ಮ್ ಕೂಡ ಹ್ಮ್ ಸಾಕಷ್ಟು ಬಾರಿ ಹೇಳಿದ್ರ. ಆದ್ರೆ ಟಾಲಿವುಡ್ ಅಲ್ಲಿ ಆಗಾಗ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡ್ತಾ ಸೆಲೆಬ್ರಿಟಿಗಳ ಬಗ್ಗೆ ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ತಿದ್ದಂತಹ ವೇಣುಸ್ವಾಮಿ ಈಗ ಯಶ್ ಅವ್ರ ಬಗ್ಗೆ, ಅದು ಕೂಡ ಪರ್ಟಿಕ್ಯುಲರ್ ಆಗಿ ತೆಲುಗಿನವರಾಗಿದ್ರೆ ನಾನು ಹೆಸರನ್ನ ಮೆನ್ಷನ್ ತಗೊಳ್ತಿರ್ಲಿಲ್ಲ, ಕನ್ನಡದವರಾಗಿರೋದಕ್ಕೆ ಹ್ಮ್ ಧೈರ್ಯವಾಗಿ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಯಶ್ ಅವರು ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಈ ತರ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತಮ್ಮ, ಒಬ್ಬ ತಾಯಿಯಾಗಿ? ಅಲ್ಲ, ಅವ್ರಿಗೆ ನಾನು ತಾಯಿಯಾಗಿ ಅನ್ನೋದ್ ಒಂದ್ ಕಡೆ ಬಿಟ್ಬಿಡಿ. ಇವಾಗ ಅವರು ಒಬ್ಬ ಸೆಲೆಬ್ರಿಟಿ ಬಗ್ಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಕುತ್ಕೊಂಡ್ ಚಾನಲ್ ಅಲ್ಲಿ ಅವರು ಅದು ಸೆಲೆಬ್ರಿಟಿ ಬಗ್ಗೆ ತಗೊಳ್ಳದೆ, ಒಬ್ರು ಯಾರೋ ರೋಡಲ್ಲಿ ಎಷ್ಟೊಂದ್ ಜನಕ್ಕ ಇರ್ಬೋದು, ತೊಂದ್ರೆ ಇರ್ಬೋದು, ಅಂತವ್ರ ಬಗ್ಗೆ ತಗೊಳಕ್ ಆಗಲ್ಲ. ಇವ್ರಿಗೆ ಸೆಲೆಬ್ರಿಟಿನೇ ಬೇಕು. ಯಾಕೆ ಅಂದ್ರೆ ಚಾನೆಲ್ ನಲ್ಲಿ ಜನ ನೋಡ್ಬೇಕಲ್ಲ ಮಂಜು, ಅದಕ್ಕೋಸ್ಕರ ಅದ್ರಲ್ಲಿ ತಗೊಳ್ಳಿ. ಒಳ್ಳೆ ರೀತಿಲಿ ಮಾತಾಡ್ಬೇಕು. ಹೋಗಿ ಹೋಗಿ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಯಶ್ ಬಗ್ಗೆ ಡಿಪ್ರೆಷನ್ ಅಲ್ಲಿ ಅವ್ರೆ ಅಂದ್ರೆ ಅಭಿಮಾನಿಗಳಿಗಂತೂ ನಮ್ ಕರ್ನಾಟಕದಲ್ಲಿ ನನ್ಗೆ ಎಷ್ಟೊಂದ್ ಜನ ಫೋನ್ ಮಾಡಿ, ಅಮ್ಮ ನೋಡಿ ಅಮ್ಮ, ಗೊತ್ತಾಯ್ತಾ ಏನಪ್ಪಾ ಅಂದ್ರೆ ಹಿಂಗೆ ಹಿಂಗೆ ಸಿಟ್ಟು ಬಂದ್ಬಿಟ್ಟಿದೆ ನಮ್ಗೆ ಅಂತ. ಹೋಲಿ ಬಿಡಪ್ಪ ಅಂತ ನಾವ್ ಸುಮ್ನಿರ್ಸೋದು. ಇವ್ರಿಗೆ ಕನ್ನಡದಲ್ಲಿ ಅಂದ್ರೆ ಅವ್ರಿಗೆ ಅಷ್ಟ ಹಗುರ ಅಂತ. ನಾವು ಅವ್ರ ತೆಲುಗವ್ರ ಬಗ್ಗೆ ಯಾವತ್ತಾದ್ರೂ ಹೀನವಾಗಿ ಮಾತಾಡ್ತೀವಂತ? ಎಲ್ರೂನು ಒಂದೇ ರೀತಿ ನೋಡೋ ಅಂತ ನಮ್ ಕನ್ನಡಿಗರನ್ನ, ಅದ್ರಲ್ಲಿ ನಮ್ ಎಷ್ಟು ತೆಲುಗಲ್ಲಿ ಎಷ್ಟು ಕೆಲ್ಸಗಳು ಮಾಡ್ತಾನೆ, ಅಲ್ಲಿ ತೆಲುಗುಗ್ ಹೋದ್ರೆ ಎಷ್ಟು ಚೆನ್ನಾಗಿ ಸಿನಿಮಾಗಳನ್ನ ಪ್ರಚಾರ ಮಾಡ್ಕೊಟ್ಟು ಬರ್ತಾನೆ. ಆದ್ರೆ ಇವ್ರು ಈ ತರ ಕುತ್ಕೊಂಡು ಡಿಪ್ರೆಷನ್ ಅಲ್ಲಿ, ಅವ್ರಿಗೆ ಕರೆಕ್ಟ್ ಆಗಿ ವಿಷಯ ಗೊತ್ತಿಲ್ಲ ಬಿಡಿ. ಅವ್ರು ಏನೋ ಊಹಾಪೋಹ ತಿಳ್ಕೊಂಡ್ ಮಾತಾಡಿದ್ದಾರೆ. ಹೌದು. ಯಾಕಂತಂದ್ರೆ ಆಲ್ಮೋಸ್ಟ್ ಅವರು ವೇಣುಸ್ವಾಮಿ ಅವರು ಹೆಂಗೆ ಅಂತಂದ್ರೆ ಆಲ್ಮೋಸ್ಟ್ ಒಂದು ಪರ್ಸನಲ್ ಹ್ಮ್ ಲೈಫ್ ಬಗ್ಗೆನೇ ಮಾತಾಡ್ತಿರ್ತಾರೆ, ಸೆಲೆಬ್ರಿಟಿಗಳ ಬಗ್ಗೆ. ಇವಾಗ ಯಾರಾದ್ರೂ ಒಂದು ಕಪಲ್ ನನಗೆ ಗೊತ್ತೇ ಇಲ್ಲ ಅವ್ರ ಚಾನಲ್ ಎಲ್ಲ, ನಾನ್ ನೋಡಿಲ್ಲ. ನಂಗೆ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ. ಇವಾಗ ನಾನ್ ಹೇಳಿದ್ಮೇಲೆ ಹುಡುಗರೆಲ್ಲ ಫೋನ್ ಮಾಡಿ ನನ್ಗೆ, ಅಮ್ಮ ನೋಡಿ ಅಮ್ಮ ತೆಲ್ಗಲ್ಲಿ ಹೆಂಗ ಅಣ್ಣನ್ಗೆ ಡಿಪ್ರೆಷನ್ ಅದು ಇದು ನಮ್ಗೆ ಸಿಟ್ಟು ಬರ್ತೈತೆ ಅಂದಾಗ, ನಾನ್ ಆಮೇಲೆ ನೋಡಿದಾಗ ಅವ್ರ ಹೆಸರು ಕೂಡ ನಂಗೆ ಗೊತ್ತಿಲ್ಲ. ಅವ್ರ ಹೆಸರು ಎಂತದ, ಸ್ವಾಮಿ ಅಂತ ಏನೋ ಬರುತ್ತಲ್ಲ, ಏನ್ ಸ್ವಾಮಿ? ವೇಣುಸ್ವಾಮಿ ಅಂತ. ವೇಣುಸ್ವಾಮಿ ಅಂತ. ಅವ್ರಿಗೆ ಕುತ್ಕೊಂಡು ಉಡಾಫೆಯಿಂದ KGF ಅಂತ, KGF ಮಾಡಿರೋದು ಇಡೀ ಜಗತ್ತಿಗೆ ಎಲ್ರಿಗೂ ಗೊತ್ತು, ತೆಲುಗುಗೂ ಗೊತ್ತು, ತಮಿಳ್ಗೂ ಗೊತ್ತು. ಅದನ್ನ ಕುತ್ಕೊಂಡು ಚಾನಲ್ ನೋಡಿ. ಮೊದ್ಲೇ ಈ ಊಹಾಪೋಹಗಳನ್ನೆಲ್ಲ ಮಾಡ್ತಾರೆ ಪೂಜಾರಿಗಳು, ಸುಳ್ಳುಗಳು ಹೇಳ್ತಾರೆ ಅಂತ ಒಳ್ಳೆಯವ್ರನ್ನು ಕೆಟ್ಟವ್ರು ಮಾಡ್ತಾ ಇದ್ದಾರೆ. ಇವ್ರು ಕುತ್ಕೊಂಡು ಇಂತ ಮಾತಾಡಿದ್ರೆ ಒಳ್ಳೆಯವ್ರಿಗೂ ಕೆಟ್ಟದ್ದಾಗಲ್ವೇನ್ರಿ? ಎಷ್ಟೊಂದ್ ಜನ ಒಳ್ಳೆ ಪೂಜಾರಿಗಳಿದ್ದಾರೆ, ಇಲ್ಲ ಹ್ಮ್. ಅಂತಿಲ್ಲ. ಹಂಗಂತ ಈಗ ಎಲ್ರೂ ಈ ತರನೇ ಮಾತಾಡ್ತಾರೆ ಅಂತಲ್ಲ. ಎಷ್ಟೋ ಒಳ್ಳೆ ಕೆಲ್ಸಗಳು ಮಾಡೋ ಪೂಜಾರಿಗಳಿಗೂ ಇವರಿಂದ ಕೆಟ್ಟ ಹೆಸ್ರಲ್ವೇನ್ರಿ? ಹೌದು. ಈಗ ನೀವು ಹೇಳ್ಬೇಕು. ನೀವು ಮೊನ್ನೆ ಚಾನಲ್ ಅಲ್ಲಿ ಎಷ್ಟು ಹಾಕಿದ್ರಿ, ಹೆಡ್ಲೈನ್ ಎಲ್ಲ ನೋಡ್ದೆ ನಾನು, ಓದಕ್ಕಾಗಿಲ್ಲ, ಓದ್ತೀನಿ. ನೀವು ಏನೋ ನಮ್ಮ ಯಶ್ ಬಗ್ಗೆ ಮಾತಾಡೋದು ಅಂತೆಲ್ಲ ಹಾಕಿದ್ದೀರ, ತಲೆ ಕೆಟ್ಟಿರ್ಬೇಕು ಹಂಗೆ ಹಿಂಗೆ ಅಂತ ಬೈದ ಹಾಕಿದ್ದೀರಾ. ಬಟ್ ನಿಮ್ ಅಭಿಮಾನಿಗಳು, ನೀವೆಲ್ಲ ಅವ್ರ ಅಭಿಮಾನಿಗಳು, ನೀವೇ ಹೇಳ್ಬೇಕು, ನಾವ್ ಹೇಳೋದ್ಕಿಂತ. ಬಟ್ ನೀವೇನಂದ್ರೆ ಬೇಜಾರಾಗಿದೆ ನಿಮ್ಗೆ ಅಂತ ಗೊತ್ತಾಯ್ತು. ಅಂದ್ರೆ ನಮ್ ಮಗ ಅಲ್ಲ ಅವನು, ಕರ್ನಾಟಕ ಇಡೀ ವಿಶ್ವದ ಮಗ ಅವನೀಗ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇವ್ರಿಗೆ ಗೊತ್ತಿರ್ಬೇಕು. ಯಾರು ಕನ್ನಡದ ಹೀರೋ ಆದ್ರೆ ಈಸಿಯಾಗಿ ತಗೋತೀನಿ ಅಂದ್ರೆ, ಅಲ್ಲಿಗೆ ನಮ್ ಕನ್ನಡದವ್ರು ಈಸಿಯಾಗಿದ್ದಾರಂತ ಅವ್ರಿಗೆ. ಅವ್ರ ಭಾಷೆ, ಅವ್ರ ಇದಕ್ಕೆ ಹೆಂಗ್ ಗೌರವ ಇದೆ ಹಂಗೆ ನಮಗೂ ಇದೆ ಅಲ್ವಾ? ನಾವೆಲ್ಲಾರ್ನು ನಮ್ಮವ್ರು ಅಂತ ನೋಡ್ತೀವಲ್ವಾ? ಹೌದು. ತೆಲುಗುಲಿಗ ನಮ್ಮ NTR ನಮ್ ಕನ್ನಡದವರು ಅಲ್ಲೋಗಿ ಹೆಸರು ಮಾಡಿದ್ದಾರೆ. ಅವ್ರನ್ನ ಇವರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ವಾ? ನಮ್ NTR ನಮ್ ಹುಡ್ಗ ತಾನೆ, ಕನ್ನಡದ ಹುಡ್ಗ. ಅಲ್ಲಿಗೆ ಹೋಗಿ ಅವ್ರ ತಾಯಿ ಕನ್ನಡದವ್ರು ಹೌದು. ಹಂಗನ್ಬಿಟ್ಟು ನಾವು ಅವ್ರನ್ನ ಎಷ್ಟು ಚೆನ್ನಾಗಿ ಬಂದ್ರೆ ರಿಸೀವ್ ಮಾಡ್ಕೋತೀವಿ ಅಲ್ವಾ? ಎಲ್ರು ಹೌದು. ಇವ್ರು ಬೇರೆ ಅವ್ರು ಬೇರೆ ಅಂತ ಇಲ್ವೇ ಇಲ್ವಲ್ಲ? ಎಷ್ಟು ಹೇಳಲ್ವಾ, ನಾವೆಲ್ಲ ಒಟ್ಟಿಗೆ ಬನ್ನಿ, ನಾವೆಲ್ಲ ಒಗ್ಗಟ್ಟಾಗಿರೋಣ ಅಂತ. ಹೌದು. ಇವ್ರು ಯಾಕೆ ಈ ತರ ಮಾಡ್ತಾರೆ? ಎಲ್ಲಾರ್ಗು ಬೇಜಾರಾದ ವಿಷಯನೇ. ನನ್ಗಂತೂ ತುಂಬಾನೇ ಬೇಜಾರಾಯ್ತು. ನನ್ ಮಗ ಏನ್ರಿ ಕಲ್ಗುಂಡವನು, ಅವ್ನ್ ಯಾರು ಅಳ್ಳಾಡ್ಸಕ್ಕಾಗಲ್ಲ. ಅವ್ನ್ ಕಲ್ಗುಂಡೆ, ನಾನೇ ಹೇಳ್ತೀನಿ. ಯಾಕೆಂದ್ರೆ ಅವನು ನಮ್ಮಂಗೆಲ್ಲ, ಅವನು ಏನೇ ವಿಷಯ ತಗೊಂಡ್ರು ತುಂಬಾ ಥಿಂಕ್ ಮಾಡಿ ಮಾಡ್ತಾನೆ ಅವನು. ತುಂಬಾ ಅಲ್ಲ ಹೋಗ್ಲಿ, ಯಪ್ಪ ಯಶ್ ಬಗ್ಗೆ ತಿಳ್ಕೊಂಡಾರು ಮಾತಾಡ್ಬೇಕು. ಸುಮ್ನೆ ಅಪ್ಪನ ಬಗ್ಗೆ ಗೌರವ ಕಳ್ಕೊಂಡ್ರು ಅವ್ರು ಅಷ್ಟೇ. ಹೌದು. ಏನಂದ್ರೆ
ಅಲ್ವಾ ಯಶ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡ್ ಮಾತಾಡ್ಬೇಕು. ಡಿಪ್ರೆಷನ್ಗೆ ಹೋಗೋ ಪೀಸ ಅದು. ಅದೇ ಅಲ್ವಾ ಅದ್ ಕೆಲ್ಸದ ಮೇಲೆ ಕೆಲ್ಸದ ಇದ್ರಲ್ಲಿ ಸರಿಯಾಗಿ ನೋಡಿಲ್ಲ ಯಪ್ಪ. ಅವರ ಅದೇ ವೃತ್ತಿ ಬಗ್ಗೆ ಮಾತಾಡುವ ಏನೋ ತಗೊಂಡ್ ಮಾತಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ, ನನಗೆ ಯಾರ ಬಗ್ಗೆ ಮಾತಾಡಿದ್ರು ತುಂಬಾ ಬೇಜಾರಾಗುತ್ತೆ ಮಂಜು. ನನ್ಗೆ ಬರೀ ಯಶ್ ಬಗ್ಗೆ ಅಂತ ಅಲ್ಲ, ಹ್ಮ್. ಅವ್ರು ಪಡೋ ಕಷ್ಟಗಳು, ಅವ್ರು ಎಷ್ಟು ಶ್ರಮ ಬೀಳ್ತಾರೆ. ಇವಾಗ ನಮ್ ಸುದೀಪ್ ಅವ್ರ ಬಗ್ಗೆನೂ ಅಷ್ಟೇ ನಾವು ತುಂಬಾ ಖುಷಿ ಪಡ್ತೀವಿ. ಯಾಕೆ ಅಂದ್ರೆ ಅವರು ಬೆಳಿಗ್ಗೆ ಅವ್ರು ಬಿಗ್ ಬಾಸ್ ಅಲ್ಲಿ ಅವ್ರು ನಿಂತ್ಕತಾರಲ್ಲ, ಕಾಲು ಎಷ್ಟು ನೋವು ಬರುತ್ತೆ ಅನ್ಸ್ತಾ ಇರುತ್ತೆ ನಂಗೆ ಅವ್ರು ನೋಡಿದಾಗ. ಪಾಪ ಹೌದಾ ಎಷ್ಟೊತ್ತು ಮಾತಾಡ್ಬೇಕು, ಆ ಎಷ್ಟೊಂದ್ ಜನನ್ನ ಅವ್ರು ಸಮಾಧಾನ ಮಾಡ್ಬೇಕು, ಗೊತ್ತಾಯ್ತಾ? ಹೌದು ಪ್ರತಿ ಅವ್ರ ಇಂಟರ್ವ್ಯೂ ಹೇಳ್ತಾ ಇದ್ರು ಸುದೀಪ್ ಅವರು ಮಂಜು, ನಾನ್ ಕೇಳಿಸ್ಕೊಂಡೆ. ಹ್ಮ್ ಅವಾಗ ಸ್ವಲ್ಪ ಬೇಡ ಬಿಟ್ಬಿಡ್ತೀನಿ ಅಂದಾಗ ಎಲ್ಲ ಕೇಳಿದಾಗ, ಅಯ್ಯೋ ಹಿಂಗ್ ಹೋಗ್ಬೇಕು, ಹಿಂಗ್ ಫ್ಲೈಟ್ ಹತ್ಬೇಕು, ಹಿಂಗ್ ಬರ್ಬೇಕು, ಮತ್ತೆ ಇಷ್ಟೊತ್ತಾಗುತ್ತೆ, ಮತ್ತೆ ಮನೆಗ್ ಬಂದು ಹ್ಮ್ ತುಂಬಾ ಕಷ್ಟ ಆಗ್ತಿತ್ತು ನನ್ಗೆ, ಅದಕ್ಕೆ ಹ್ಮ್ ಬಿಟ್ಬಿಟ್ಟೆ ನನ್ಗೆ ಅಂತ ಹೇಳ್ತಾ ಇದ್ರು. ದೀಪ್ ಅವ್ರ ಬಗ್ಗೆ ಆಗ್ಲಿ, ನಮ್ಮ ದರ್ಶನ್ ಬಗ್ಗೆ ಆಗ್ಲಿ, ಹೀರೋಗಳ ಬಗ್ಗೆ, ನಮ್ಮ ಶಿವಣ್ಣ ಬಗ್ಗೆ, ಯಾರ ಬಗ್ಗೆ ಮಾತಾಡ್ಬೇಕಾದ್ರು ನಮ್ಮವರೇ ಮಾತಾಡ್ಲಿ, ಅವ್ರು ಮಾತಾಡ್ಲಿ, ಇವ್ರು ಮಾತಾಡ್ಲಿ, ನಮ್ಗೆ ಅವರು ನಮ್ ಯಶಗ್ ಮಾತಾಡಿದ್ರು ಅನ್ನೋದ್ಕಿಂತ ನಮಗ್ ಸುದೀಪಿಗ್ ಮಾತಾಡ್ಲಿ, ಶಿವಣ್ಣಗ್ ಮಾತಾಡ್ಲಿ, ಅಥವಾ ಇನ್ಯಾರೋ ಯಾರಿಗ್ ಮಾತಾಡಿದ್ರು ಬೇಜಾರಾಗಲ್ವ ಮಂಜು? ಅವರೆಲ್ಲ ಅವ್ರವ್ರದೇ ಅದು ಕಷ್ಟಪಟ್ಟು ಅವ್ರ ಹೆಸರುಗಳು ಮಾಡಿ ನಮ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಕ್ಕೋಸ್ಕರ ಅವ್ರು ಬೆಳಿಗ್ಗೆ ಸಂಜೆ ಒದ್ದಾಡ್ತಾರೆ. ಹೌದು ಅಂತದ್ರಲ್ಲಿ ಇವ್ರಿಗೆ ಈಸಿಯಾಗಿ ದೊಡ್ಡವ್ರ ಹೆಸರು ತಗೊಂಡು, ಸುದೀಪ್ ಅವ್ರ ಹೆಸರು ತಗೊಂಡ್ರೆ ಬೇಗ ಹೈಲೈಟ್ ಆಗ್ಬೋದು ಅಂತ ಕೆಲವರು ಸುದೀಪ್ ಅವ್ರ ಹೆಸರು ತಗೋತಾರೆ. ನೀವ್ ನೋಡ್ದೆ ನಾನು, ನೀವೊಂದ್ ಮೊನ್ನೆ ಇಂಟರ್ವ್ಯೂ ಮಾಡ್ತಾ ಇದ್ರಲ್ಲ, ಅದನ್ನ ನೋಡ್ದೆ. ಬಟ್ ನೀವುಗಳೆಲ್ಲ ಅಷ್ಟೆಲ್ಲ ಮಾಡಿದ್ರುನು ಇವ್ರುಗಳ ಬುದ್ಧಿ ಬರಲ್ಲ ಇವ್ರಿಗೆಲ್ಲ. ಏನದು ಅವರು ಪ್ಲಾಟ್ಫಾರ್ಮ್ ಕೊಟ್ಟು ಅವ್ರ ಒಂದ್ ಗೈಡೆನ್ಸ್ ಇಂದ ಬಂದ್ಬಿಟ್ಟು ಇವತ್ತು ಅವ್ರ ಬಗ್ಗೆನೆ ಮಾತಾಡೋದು ಎಷ್ಟು ಸರಿ ಅಲ್ವಾ? ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ 30 ವರ್ಷ ಒಂದು ಸ್ಯಾಂಡಲ್ವುಡ್ ಸಿನಿಮಾ ರಂಗ ಕಷ್ಟಪಟ್ಟು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕು ಅಂತ ಇರೋಂತವ್ರಿಗೆ 2 ಕೊಂಬಿದ್ಯಾ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಾನೇ ನಂಬರ್ 1 ಬರ್ತೀನಿ ಅಂತ ಹೇಳ್ತಾರೆ. ಗೂಗಲ್ ಬರೋದಕ್ಕಿಂತ ಮುಂಚೆನೆ ಸುದೀಪ್ ಅವ್ರು ಬಂದಿದ್ದು ಕನ್ನಡ ಸಿನಿಮಾ ರಂಗಕ್ಕೆ. ಬರೋ ಈಗ ಅವ್ರು ತಿಳ್ಕೋಬೇಕು, ಅದನ್ನ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಕಾರಣ ಇಲ್ದೆ ಅವ್ರ ಹೆಸರು ತಗೊಳ್ಳೋದು, ಅವ್ರ ಹೆಸರು ಯೂಸ್ ಮಾಡ್ಕೊಂಡು ಇವ್ರು ಹೈಲೈಟ್ ಆಗಿ ಹೋಗಿ ಅಣ್ಣ ಹಂಗಲ್ಲ ಅಣ್ಣ ಹಿಂಗೆ ಅಂತ ಒಂದ್ ಫೋಟೋ ಹಾಕೊಳ್ಳೋದೇ ಅವ್ರ ದೊಡ್ಡ ಹೈಲೈಟ್. ಎಷ್ಟೊಂದ್ ಫೋಟೋಗಳು ಕೊಟ್ಟಿದ್ದಾರೆ, ಎಷ್ಟೊಂದ್ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಸುದೀಪ್ ಅವರು, ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ. ಇಷ್ಟು ಒಳ್ಳೆ ಬಿಗ್ ಬಾಸ್ ಈ ಸರಿ ತುಂಬಾ ಚೆನ್ನಾಗಾಯ್ತು. ಒಳ್ಳೊಳ್ಳೆ ಆರ್ಟಿಸ್ಟ್ ಆಚೆ ಬಂದ್ರು. ಅದ್ ಬಿಟ್ಟು ಆಚೆ ಬಂದ್ಬಿಟ್ಟು ಕೇವಲವಾಗಿ ಮಾತಾಡೋದು ನಾನ್ ನೋಡ್ದೆ, ನೀವು ಸುದೀಪ್ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದು ನೋಡ್ದೆ. ಬಟ್ ಏನ್ ಮಾಡಕ್ಕಾಗತ್ತೆ ಮಂಜು, ಒಂದ್ ಸಮಾಜ ಅಂದ್ಮೇಲೆ ಎಲ್ಲಾ ತರಾನು ಇರ್ತಾರೆ. ನಾವು ಅದ್ರ ಮಧ್ಯದಲ್ಲಿ ಏನು ಮಾಡಕ್ಕಾಗಲ್ಲ, ಗಮನ ಕೊಡದೆ ಹೋಗ್ಬೇಕಷ್ಟೇ. ಇಷ್ಟೇ ನಾನು ಹೇಳಕ್ಕಾಗದು, ನೀನ್ ಅವ್ರು ತಿಳ್ಕೊಬೇಕದ್ನ. ವಯಸ್ಸಾಗಿದೆ ಅವ್ರಿಗೆ, ಚಿಕ್ಕವರೇನಲ್ಲ, ಮಕ್ಳ ಏನೋ ಅಪ್ಪಿ ಮಾತಾಡ್ಬಿಟ್ರು ಗೊತ್ತಾಗಿಲ್ಲ ಚಿಕ್ಕ ಹುಡುಗ ಅನ್ನಕ್ಕೆ. ಅವ್ರಿಗಾಲೆ ಮಗನೇ ವಯಸ್ಸಿಗೆ ಬಂದವ್ರೆ, ಅವ್ರ ಈ ತರ ಮಾತಾಡೋದು ತುಂಬಾ ತಪ್ಪದು. ಆಮೇಲೆ ಸುದೀಪ್ ಅವ್ರ ಹತ್ರ ಅವ್ರಿಗೆ ಸಾಕಷ್ಟು, ಅವ್ರಿಗೆ ಸುದೀಪ್ ಅವ್ರ ಎಲ್ಲಾನು ಒಂದೇ ತರ ಟ್ರೀಟ್ ಮಾಡ್ತಾರೆ. ಅವ್ರು ಬಿಗ್ ಬಾಸ್ ಅಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ಏನು ಮಾಡಲ್ಲ ಅವ್ರು. ಅದ್ ಯಾಕೆ ಅವ್ರು ಹೈಲೈಟ್ ಆಗ್ಬೋದು ಅಂತ ಹೆಸರು ತಗೊಂಡಿರ್ಬೋದು ಅಷ್ಟೇ ಅವ್ರದ್ದು. ನನ್ ಪ್ರಕಾರ ಅವ್ರ ಹೆಸರಿಂದ ಹೈಲೈಟ್ ಆಗ್ಬೋದು ಅಂತ ಅಷ್ಟೇ. ಇದೊಂದು ಸೆಲೆಬ್ರಿಟಿಗಳದ್ದು ಬಾರಿ ಕಷ್ಟ ರೀ. ಏನ್ ವಿಷಯ ಆದ್ರೂ ದೊಡ್ಡದ್ ಮಾಡ್ಬಿಡ್ತಾರೆ, ಅದನ್ನ ಹೈಲೈಟ್ ಮಾಡ್ತಾರೆ, ಆ ವಿಷಯ ಇಟ್ಕೋತಾರೆ. ಇನ್ನು ನಾನು ಯಶ್ ಬಗ್ಗೆ ನೋಡ್ತೀನಲ್ಲ, ಕೆಲವರು ಮಂಜು, ಅಯ್ಯೋ ನಾನ್ ಸಾಕಿದ್ದು, ನಾನ್ ಬೆಳೆಸಿದ್ದು, ನಮ್ಮನೆ, ಅದ್ ಎಲ್ಲಿಂದ ಸಾಕಿದ್ರು ನನಗೂ ನಮ್ಮ ಮನೆಯವ್ರಿಗೂ ಗೊತ್ತಿಲ್ದಂಗ್ ನನಗಂತೂ ಗೊತ್ತಿಲ್ಲ. ಕೆಲವ್ರು ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಟಿವಿಲಿ, ಅಯ್ಯೋ ನಾನ್ ಹಂಗ್ ಸಾಕ್ದೆ, ನನಗ್ ಗೊತ್ತಿಲ್ಲಪ್ಪ, ನಾನ್ ನಮ್ಮ ಮಕ್ಳನ್ನೆಲ್ಲೂ ಯಾರ ಹತ್ರನೂ ಬಿಟ್ಟಿಲ್ಲ. ಎಷ್ಟು ವರ್ಷ ಯಾರ್ಯಾರು ಸಾಕಿದ್ರು ಅಂತ ನಂಗೆ ಇವತ್ತವರೆಗೂ ಗೊತ್ತಿಲ್ಲ. ಮಾತಾಡಿದ್ರೆ ಎಲ್ರಿಗೂ ಹೈಲೈಟ್ ಆಗ್ಬಿಡ್ತಾರೆ. ಅವ್ರನ್ನ ಪ್ರಚಾರಕ್ಕೋಸ್ಕರ ಅವ್ರನ್ನ ನಾವೇ ತಂದಂಗ್ ಆಗುತ್ತೆ ಆಚೆ ಅಂತ ಮಾತಾಡಕ್ ಹೋಗಲ್ಲ ಅಷ್ಟೇ. ಯಾರ್ಯಾರು ಸಾಕಿದ್ದಾರೆ ಅಂತ ನನ್ಗೆ ಇವತ್ತವರೆಗೂ ಗೊತ್ತಿಲ್ಲ. ನಮ್ಮ ಮಕ್ಳು ನಾವೇ ಸಾಕಿರೋದು. ಈಗ ಬಂದವ್ರೆ ಸೆಲೆಬ್ರಿಟಿ ಆದ್ಮೇಲೆ. ಇದಕ್ ಮುಂಚೆ ಯಶ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಯಶ್ ಸೆಲೆಬ್ರಿಟಿ ಆದ್ಮೇಲೆ ನಾವು ಸಾಕಿದ್ದು, ನಾವು ಬೆಳೆಸಿದ್ದು, ನಾವು ಚಾನ್ಸ್ ಕೊಟ್ಟಿದ್ದು ಅಂತಾರಲ್ಲ. ಎಲ್ರಿಗೂ ಚಾನ್ಸ್ ಕೊಟ್ರಲ್ಲ, ಅವರೆಲ್ಲ ಯಾಕೆ ಬೆಳಿಲಿಲ್ಲ ಮಂಜು? ನಮ್ ಯಶ್ ಮಾತ್ರ ಬೆಳೆದಿದ್ದಕ್ಕೆ ಇವನ್ ಹೆಸರು ತಗೊಂಡ್ ಬರ್ತಾರೆ. ಇದಕ್ ಮುಂಚೆ ಎಲ್ರಿಗೂ ಅವ್ರು ಒಂದೇ ಸಿನಿಮಾ ಮಾಡಿರ್ತಾರೆ. ಯಶ್ದು ತುಂಬಾ ಸಿನಿಮಾ ಮಾಡಿದಾರಲ್ವಾ, ಅವ್ರೆಲ್ಲ ಬೆಳಿಲಿಲ್ವಾ? ಬೆಳೆದಿಲ್ಲ ಅವ್ರು. ಅವ್ರ ಹತ್ರ ಹೋಗಕ್ಕಾಗಲ್ಲ. ಯಶ್ ನ್ಯಾಷನಲ್ ಸ್ಟಾರ್ ಅಲ್ವಾ? ಯಶ್ ಹೆಸರು ತಗೊಂಡ್ರೆ, ಸುದೀಪ್ ಅವ್ರ ಹೆಸರು ತಗೊಂಡ್ರೆ, ದರ್ಶನ್ ಹೆಸರು ತಗೊಂಡ್ರೆ, ಶಿವಣ್ಣನ ಹೆಸರು ತಗೊಂಡ್ರೆ ಬಹಳ ಬೇಗ ಮೇಲಕ್ಕೆ ಹೋಗ್ಬೋದು ಅಂತ ದೊಡ್ಡ ಆರ್ಟಿಸ್ಟ್ ಹೆಸರು ತಗೊಂಡ್ ಬರೋದು. ಇನ್ನ ಮಾಮೂಲಿ ಹೆಸರು ತಗೊಂಡ್ರೆ ಇವ್ರನ್ನ ಯಾರು ನೋಡ್ತಾರೆ ಅಲ್ವಾ ಮಂಜು? ಹೌದೌದೌದೌದು, ಬೇಗ ಲೈಮ್ ಲೈಟ್ ಬರ್ಬೇಕು ಅಂತ. ಅದು ಏನಾಗತ್ತೆ ಗೊತ್ತಾ, ಅದು ಸುಮ್ನೆ ಜನಕ್ಕೆ ಕಣ್ಣಿಗೆ ಇದಾಗ್ತಾರೆ. ಹಾರ್ಡ್ ವರ್ಕ್ ಮಾಡಿ ಬಂದ್ರೇನೆ ಜನ. ಇವತ್ತು ಮೊದ್ಲೇ ನಮ್ಮ ಅಜ್ಜಿ ಕಾಲದಲ್ಲಿ ಒಂದ್ ಗಾದೆ ಹೇಳೋರು, ಹಾಲ್ ಕುಡ್ದ ಮಕ್ಳೇ ಬದುಕಲ್ಲ, ವಿಷ ಕುಡ್ದ ಮಕ್ಳು ಬದುಕ್ತಾರ ಅಂತ.
ಇವ್ರು ಅಡ್ಡದಾರಿಲಿ ಬದುಕಕ್ಕೋಸ್ಕರ ನಮ್ ತರದವ್ರನ್ನ ನನ್ ಮಗನ ಅವ್ರಿಗೆ ಯಾರು ತೆಲುಗವ್ರು ಪ್ರಶ್ನೆ ಮಾಡಿಲ್ವಾ ಆ ಯಪ್ಪನ್ನ ಇವ್ರನ್ನ ವೇಲುಸ್ವಾಮಿನ ಈ ತರ ಒಂದು ಪ್ರಶ್ನೆ ಕೇಳಿದಾರಲ್ಲ, ತೆಲುಗು ಚಾನೆಲ್ ಅವ್ರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ, ಕೇಳ್ಬೇಕಾ ಯಪ್ಪನ್ಗೆ. ಅಮ್ಮ ಏನಾಗಿದೆ ಅಂತಂದ್ರೆ ತೆಲುಗು ಅಲ್ಲಿ ಸಾಕಷ್ಟು ಬಾರಿ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಬಾರಿ ಅವ್ರ ಮೇಲೆ ಕೇಸಸ್ ಕೂಡ ಆಗಿದೆ ಅಂತ ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಅವರೇ ವಿಡಿಯೋ ಮಾಡ್ಬಿಟ್ಟು ಯಾರಾದ್ರೂ ಇವಾಗ ಒಂದು ಸೆಲೆಬ್ರಿಟಿ ಜೋಡಿ ಇದಾಗ್ತಾರೆ ಅಂತಂದ್ರೆ, ಮದುವೆ ಆಗ್ತಿದಾರೆ ಅಂತಂದ್ರೆ ಅವ್ರು ಆದಷ್ಟು ಬೇಗ ಡಿವೋರ್ಸ್ ತಗೊಳ್ತಾರೆ, ಹಂಗೆ ಹಿಂಗೆ ಬರೀ ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಮಾಡೋದು. ಇದು ಫಿಲಂ ಚೇಂಬರ್ ವರೆಗೂ ಹೋಗಿತ್ತು ಕೆಲವೊಂದ್ಸಲ ತೆಲುಗು ಅಲ್ಲಿ ಕೂಡ. ಇದ್ರ ಬಗ್ಗೆ ಮಾತನಾಡಬಾರ್ದು, ಸೆಲೆಬ್ರಿಟಿಗಳ ಬಗ್ಗೆ ನೀವು ದಾರಿ ತಪ್ಪಿಸ್ತಿದ್ದೀರಾ, ಅವರ ಖಾಸಗಿ ಜೀವನ ಬಗ್ಗೆ ಮಾತಾಡ್ತೀರಾ ಹಾಗಾಗಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಹೇಳಿರೋದು ಅದಕ್ಕೇನೆ, ತೆಲುಗುವರಾಗಿದ್ರೆ ನಾನು ಮಾತಾಡ್ತಿರ್ಲಿಲ್ಲ, ಕನ್ನಡದವ್ರಾಗಿರೋದಕ್ಕೆ ಧೈರ್ಯವಾಗಿ ಹೆಸರು ತಗೊಂತೀನಿ ಅಂತ ಹೇಳ್ಬಿಟ್ಟು ಇದ್ ಮಾಡಿರೋಂಥದ್ದು. ಕನ್ನಡದವ್ರ ಬಗ್ಗೆ ಇನ್ನ ಗೊತ್ತಿಲ್ಲ ಅವ್ರಿಗೆ, ಕನ್ನಡದವ್ರ ಪವರ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಕನ್ನಡದವ್ರು ಏನೋ ಈಸಿಯಾಗಿ ಸಿಕ್ಬಿಟ್ಟವ್ರೆ ಅಂತ ಮಾತಾಡ್ತಾರಲ್ವಾ. ಅದು ಹೆಸರು ಎಷ್ಟ್ ಚೆನ್ನಾಗಿ ಮೆನ್ಷನ್ ಮಾಡಿ ಕನ್ನಡದ ಬಗ್ಗೆ ತಗೋತೀನಿ ಕನ್ನಡದವ್ರು ಅಂದ್ರೆ ಅಷ್ಟು ಈಸಿ ಅಂತ ಅವ್ರಿಗೆ. ತಗೋತೀನಿ ಕನ್ನಡದವ್ರು ಅಂದ್ರೆ ಏನ ಅದೇ ಗೊತ್ತಾಗುತ್ತೆ, ಅಲ್ಲೇ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವ. ಬಿಡಿ ಹಂಗಾರೆ ತೆಲುಗಲ್ಲೆಲ್ಲ ಮಾಡಿ ಕನ್ನಡಕ್ಕೆ ಬಂದವ್ರು ಅಷ್ಟೇ, ಪಬ್ಲಿಸಿಟಿ ಗಿಮಿಕ್ ಇದೆ ಹಂಗಾರೆ. ಹೌದು, ಇರ್ಲಿ ಬಿಡಿ, ಎಲ್ಲೋಗ್ತಾರೆ ಅವರೆಲ್ಲ, ನಾವ್ ನೋಡಿದೀವಿ ಈ ತರದವ್ರನ್ನ. ಬಟ್ ಏನಂದ್ರೆ ಅದು ಎಲ್ರಿಗೂ ಬೇಜಾರಾಗ್ಬಿಟ್ಟಿದೆ, ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಏನೋ ನೋಡಿರೋರ್ ತರ. ಅದು ಇವಾಗ ಈಗಿರೋದು ಯಶಸ್ರಲ್ವೇ, ಯಶಸ್ಸು ತಾನೇ ಇವಾಗ ಓಡ್ತಾ ಇರೋದು. ಪ್ರೆಸೆಂಟ್ ಯಾರಿದ್ದಾರೆ ಅವ್ರ ಹೆಸರು ತಗೋ. ಏನ್ ಮಾಡೋದ್ ಮಂಜು, ನಾವ್ ಏನ್ ಮಾಡಕ್ಕಾಗುತ್ತೆ? ಈಗ ಸೆಲೆಬ್ರಿಟಿ ಆಗಿರೋದಕ್ಕೆ ಇದೆಲ್ಲ ನಾವ್ ಕೇಳಲೇಬೇಕಾಗುತ್ತೆ ಅಷ್ಟೇ, ಏನು ಮಾಡಕ್ಕಾಗುತ್ತೆ. ಅಮ್ಮ ಟ್ಯಾಕ್ಸಿಕ್ ಪೋಸ್ಟ್ ಪೋನ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆ ಆಗಿದೆ. ಏನ್ ಮಾಡೋದು ಮಂಜು, ಸಿನಿಮಾ ಚೆನ್ನಾಗ್ ಕೊಡ್ಬೇಕು, ಆಮೇಲೆ ಇರಾನು ಯುದ್ಧದ ಮಧ್ಯದಲ್ಲಿ ಜನಕ್ ತಲುಪಿಸ್ಬೇಕು ಅಂದ್ರೆ ಆಗಲ್ವಲ್ಲ ಅವ್ರಿಗೆ. ಅವ್ರ ಸಿನಿಮಾ ಬೇರೆ ಇಂಗ್ಲಿಷು ಎಲ್ಲ ಇದೆಯಂತಲ್ಲ, ಹಂಗಾಗಿ ಎಲ್ರಿಗೂ ಸಿನಿಮಾ ಕೊಡ್ಬೇಕಲ್ವಾ. ಬರೀ ಕನ್ನಡದವ್ರದಕ್ಕಾಗಿದ್ರೆ ರಿಲೀಸ್ ಆಗ್ಬಿಡೋದೇನೋ. ಅವರು ಇರಾನ್ ಯುದ್ಧ ಅಲ್ವಾ, ಅದಕ್ಕೋಸ್ಕರ ತಾನೇ ಒಳ್ಳೇದಕ್ ತಾನೇ ಮುಂದಕ್ಕೆ ಹೋಗಿದೆ. ಆಗತ್ತೆ ಬನ್ನಿ. ಜನಕ್ಕೆ ತುಂಬಾ ನಿರಾಶೆ ಆಗಿದೆ ಅಂತ ನನ್ಗೂ ಗೊತ್ತು. ಅಭಿಮಾನಿಗಳಿಗೆ ಕೇಳ್ಕತ್ತೀನಿ, ನಿರಾಶೆ ಪಡ್ಬೇಡ್ರಪ್ಪ, ನಿಮ್ಮ ಅಣ್ಣ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಕೊಡ್ತಾರೆ, ನಾನು ಅದನ್ನ ಹೇಳ್ಬಲ್ಲೆ. ಥ್ಯಾಂಕ್ ಯು. ಆಯ್ತು ಆಯ್ತು. ನೀವ್ ಹೇಳಿದ್ಮೇಲೆ ಎಲ್ರಿಗೂ ಒಂದಷ್ಟು ಅಭಿಮಾನಿಗಳಿಗೆ ಇನ್ನೊಂದಷ್ಟು ಧೈರ್ಯ ಬಂದಿರುತ್ತೆ, ಯಾಕಂದ್ರೆ ಈ ತರ ಊಹಾಪೋಹಗಳಿಗೆಲ್ಲ ತೆರೆ ಹೇಳಿದ್ರಲ್ಲ ನೀವು. ಇಲ್ಲ ರೀ, ಯಶ್ ಯಾವತ್ತು ಆ ತರದ್ ಯಶ್ ಈಸಿಯಾಗಿ ಯಶ್ನ ಶೇಕ್ ಮಾಡಕ್ ಆಗಲ್ಲ ರೀ. ಆ ಡಿಪ್ರೆಷನ್ ಅನ್ನೋ ಪದ ಯಶ್ ಪಕ್ಕಕ್ಕೆ ಬರಲ್ಲ. ಯಾಕೆ ಅಂದ್ರೆ ಯಶ್ ತುಂಬಾ ಗಟ್ಟಿ, ಅವನು ಓನಾಗಿ ಬೆಳೆದು ಬಂದಿರೋದು. ಯಶ್ ಆಗ್ಲಿ, ಯಶ್ ಫ್ಯಾಮಿಲಿಗಾಗ್ಲಿ ಯಾರ್ದು ಸಪೋರ್ಟ್ ಆಗ್ಲಿ, ಇನ್ನು ಸುಮ್ನೆ ಕುತ್ಕೊಂಡ್ ಟಿವಿಲಿ ನಾವು ಬೆಳೆಸ್ತೋ ನಾವು ಮಾಡ್ದೋ ಅಂತಾರಲ್ರಿ, ಅವೆಲ್ಲ ಎದುರುಗಡೆ ಬಂದ್ ಹೇಳ್ಬೇಕು ಅವ್ರು. ಬಟ್ ನನಗೆ ಸಿಟ್ಟು ಬರ್ತಾ ಇರುತ್ತೆ ಮಂಜು, ಇವ್ರೆಲ್ಲ ಯಾರು ಅಂತ ಅಂತ್ಕೋತಾ ಇರ್ತೀನಿ. ಹೇಳಕ್ ಹೋದ್ರೆ ಪ್ರತಿಯೊಬ್ಬರು ಹೈಲೈಟ್ ಆಗ್ಬಿಡ್ತಾರೆ. ಪಬ್ಲಿಸಿಟಿ ಗಿಮಿಕ್ ಇದು, ಇಷ್ಟೇ ನಾನ್ ಹೇಳೋದಿಲ್ಲಿ. ನಾನ್ ನೋಡ್ತೀನಲ್ಲ, ಈಗ ದೊಡ್ಡ ಹೆಸರು ತಗೊಂಡು ನಾನು ಈಗ ಸುದೀಪ್ ಅವ್ರ ಹೆಸರು ಹೇಳ್ಕೊಂಡು ಹೋಗಿ ಕುತ್ಕೊಂಡ್ರೆ ಸುದೀಪ್ ಅವ್ರ ಹೆಸರಿಂದ ನಾನ್ ಬೆಳಿಬಹುದು ಅಂತ ಸುದೀಪ್ ಅವ್ರ ಹೆಸರು ತಗೊಳ್ಳೋದು, ಶಿವಣ್ಣ ಹೆಸರು ತಗೊಳ್ಳೋದು, ಈ ತರ ಒಂದ್ ಚೀಪ್ ಮೆಂಟಾಲಿಟಿ ಜನಕ್ಕೆ ಏನ್ ಹೇಳೋದು ಅಲ್ವಾ. ಅದನ್ನ ಮಾಡೋದಕ್ಕಿಂತ ಅವ್ರ ಕೆಲ್ಸಗಳು ಕರೆಕ್ಟ್ ಆಗಿ ಮಾಡಿದ್ರೆ ಜನ ಗುರ್ತಿಸ್ತಾರೆ. ಯಶ್ ಯಾರು, ಯಶ್ ಏನು ಹುಡ್ತಾ ಚಿನ್ನಿಸ್ಪುನ, ಅವನಿಗೆ ಗುರ್ತಿಸಿಲ್ವಾ ಜನ? ಹಂಗೇನೆ ಎಲ್ಲರೂ ಜನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ ಅವ್ರು ಒಳ್ಳೆ ಕೆಲ್ಸಗಳು ಮಾಡ್ಬೇಕಷ್ಟೇ ನಾನು ಹೇಳೋದು. ಅಭಿಮಾನಿಗಳು ಬೇಜಾರ್ ಮಾಡ್ಕೋಬೇಡ್ರಪ್ಪ, ನಿಮ್ಮ ಅಣ್ಣ ಒಳ್ಳೆ ಸಿನಿಮಾನ ಖಂಡಿತ ನಿಮ್ಗ ಚೆನ್ನಾಗ್ ಬರ್ತಾರೆ, ಚೆನ್ನಾಗ್ ಕೊಡ್ತಾರೆ. ನಿಮ್ಗೇನೆ ಅದು ಮುಂದಕ್ಕೆ ಹೋಗಿರೋದು, ಇರಾನ್ ಯುದ್ಧ ಅಂತಷ್ಟೇ. ಆಯ್ತಾ? ಥ್ಯಾಂಕ್ಸ್ ಅಮ್ಮ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಒಳ್ಳೇದಾಗ್ಲಿ. ಆಯ್ತು. ಓಕೆ ಅಮ್ಮ, ಓಕೆ. ಥ್ಯಾಂಕ್ ಯು. ಬಾಯ್ ಅಮ್ಮ. ಬಾಯ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.